ಹಾಯ್! ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಪೂರ್ತಿ ವಿಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಆಲ್ರೆಡಿ ಗೊತ್ತು, ನಾನು ಒಂದು ಫಂಕ್ಷನ್ ವಿಡಿಯೋ ಹಾಕಿದ್ನಲ್ಲ ಲಾಸ್ಟಲ್ಲಿ, ಅದು ಭಾನುವಾರ ನಡೆದಿದ್ದಂಥ ಫಂಕ್ಷನು. ಸಂಜೆ ನಾವು ಮನೆಗೆಲ್ಲ ಹೋದ್ಮೇಲೆ ರೆಸ್ಟ್ ತೊಗೊಂಡಿದ್ದು, ಸೋಮವಾರ ಬೆಳಗ್ಗೆನೇ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಪಾಪುನು ಎಲ್ಲ ರೆಡಿ ಮಾಡಿಕೊಂಡು ನನ್ನ ತಮ್ಮ ನಮ್ಮನ್ನು ಕರ್ಕೊಂಬಂದು KG ಟೆಂಪಲ್ಗೆ ಬಿಟ್ಟ. ಅಲ್ಲಿಂದ ನಾವು ಗುಬ್ಬಿಗೆ ಬಂದು ಗುಬ್ಬಿಲೂ ಬರ್ತಿದ್ದಾಗಿನೇ ಬಸ್ ಸಿಕ್ತು. ಅಲ್ಲಿಂದ ಸ್ಟ್ರೈಟ್ ನಾವು ಅರಸೀಕೆರೆಗೆ ಬಂದು ಅರಸೀಕೆರೆಯಿಂದ ನಮ್ಮ ಯಜಮಾನ್ರು ಬಂದು ನಮ್ಮನ್ನ ಮನೆಗೆ ಕರ್ಕೊಂಡೋದ್ರು. ಮನೆಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿ ಅನ್ನ ಮಾಡಿಬಿಟ್ಟು ಪಾಪುಗೆ ತುಪ್ಪ ಹಾಕಿ ಉಪ್ಪು ಹಾಕ್ಬಿಟ್ಟು ಊಟಕ್ಕೆ ಕೊಟ್ಟೆ. ಮೇಡಮ್ ಅವರು ಊಟ ಮಾಡಿ ಒಂದಷ್ಟು ಆಟ ಆಡಿಕೊಂಡು ರೆಸ್ಟ್ ಮಾಡಿದ್ರು. ಇನ್ನು ಇವತ್ತು ಸೋಮವಾರ 9ನೇ ತಾರೀಕಿಂದ ನಮ್ಮೂರಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿತ್ತು. ಅದಕ್ಕೋಸ್ಕರ ನಾನು ಗೃಹ ಪ್ರವೇಶ ಮುಗಿಸ್ಕೊಂಡು ಒಂದು ದಿನಾನು ಉಳ್ಕೊಂಡಲ್ಲೇ ಟೈಮ್ ವೇಸ್ಟ್ ಮಾಡ್ದಲೇ ಸೀದಾ ಊರಿಗೆ ಹೊರಟು ಬಂದಿದ್ದೆ. ಅದೇ ಕಾರಣಕ್ಕೋಸ್ಕರ ಜಾತ್ರೆ ಇತ್ತು ಅಂತ. ನಮ್ಮೂರಲ್ಲಿ ಜಾತ್ರೆ ನಡೀತಾ ಇರೋದು ಬಂದು ಪೇಗ್ಲಮ್ಮಂದು ಜಾತ್ರೆ. ನಾನು ಊರಿಂದ ಬರೋ ಅಷ್ಟರಲ್ಲಿ ದೇವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಅಮ್ಮನಹಳ್ಳ ಅಂತ ಬರುತ್ತೆ, ಅಲ್ಲೋಗಿ ಪುಣ್ಯಸ್ಥಾನ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು. ಸಂಜೆ ಬಂದು ಇಲ್ಲಿ ಮೊದಲಿಂಗಿತ್ತಿ ಶಾಸ್ತ್ರ ಅಂತ ಇರುತ್ತೆ, ಗಂಗೆ ತರೋದಿತ್ತು. ಅದಕ್ಕೆ ನಾನೇನು ಹೋಗಿರಲಿಲ್ಲ, ಪಾಪು ಮಲಗಿದ್ರು ಅಂದ್ಬಿಟ್ಟು. ಆಮೇಲೆ ಪಾಪು ಎಲ್ಲ ಎದ್ದಾದ್ಮೇಲೆ ನಾವೊಂದು ಸೀರೆ ಉಟ್ಕೊಂಡು ರೆಡಿಯಾಗಿ ಮೊದಲಿಂಗಿತ್ತಿ ಶಾಸ್ತ್ರಕ್ಕೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪಟೇಲ್ರ ಮನೆಗೆ ಹೋಗಿರ್ತೇವೆ. ದೇವರು ಅಮ್ಮನಹಳ್ಳದಿಂದ ಬಂದಮೇಲೆ ಅಲ್ಲಿಂದ ಸ್ಟ್ರೈಟ್ ದೇವಸ್ಥಾನಕ್ಕೇನು ಹೋಗಿರಲಿಲ್ಲ, ಇಲ್ಲಿ ನಮ್ಮೂರಲ್ಲಿ ಪಟೇಲ್ರ ಮನೆಗೆ ಬಂದಿರ್ತವೆ. ನಾವು ಇಲ್ಲಿಗೆ ಪೂಜೆ ಸಾಮಾನು ಮಡ್ಲಕ್ಕಿ ಎಲ್ಲ ತೊಗೊಂಬಂದು ಕೊಟ್ಬಿಟ್ಟು ಇಲ್ಲಿ ಒಳಗೆ ಬಂದ್ಬಿಟ್ಟು ನಾವು ಮೊದಲಿಂಗಿತ್ತಿ ಶಾಸ್ತ್ರಕ್ಕೆ ಹಸೆ ಬರಿಬೇಕಲ್ಲ, ಹಸೆ ಬರೆಯೋದಕ್ಕೆ ಅಕ್ಕಿ ಮತ್ತು ಭತ್ತ ಎಲ್ಲ ಕುಟ್ಬೇಕಲ್ಲ, ಅದಕ್ಕೋಸ್ಕರ ಆ ಶಾಸ್ತ್ರಕ್ಕೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಬಂದ್ಬಿಟ್ಟು ಎಲ್ಲ ನೋಡಿ ನನ್ನ ಕೈಲಾದಷ್ಟು ನಾನು ಒಂದಷ್ಟು ಹೆಲ್ಪ್ಗಳನ್ನು ಮಾಡ್ತಾಯಿದ್ದೆ. ಇಲ್ಲಿ ಶಾಸ್ತ್ರ ಮಾಡೋರೆಲ್ಲರೂ ಕೈಗೆ ಕಂಕಣ ಕಟ್ಕೊಂಡಿದ್ದರಿಂದ ಇಲ್ಲಿರೋವಂಥ ಪುಟಾಣಿ ಮಕ್ಕಳುಗಳೆಲ್ಲ ನನಗೂ ಕಂಕಣ ಕಟ್ರಿ, ನಮಗೂ ಕಂಕಣ ಕಟ್ರಿ ಅಂತ ಓಡಾಡ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ಮೇಡಮರು ಅಮ್ಮ ನನಗೂ ಬೇಕು ಅಂತ ಅಂದಿದ್ದಕ್ಕೆ ಇಲ್ಲಿ ನಮ್ಮ ಆಂಟಿ ಎಲ್ಲರಿಗೂ ಸೇರಿ ಕಂಕಣ ಕಟ್ಟೋದಕ್ಕೆ ಮಕ್ಕಳಿಗೆಲ್ಲ ಕಂಕಣ ಕಟ್ತಾಯಿದ್ರು. ಅಷ್ಟರಲ್ಲೇ ಪಕ್ಕದಲ್ಲಿ ಒಳಕಲ್ಲಲ್ಲಿ ಮತ್ತು ಒಳಕಲ್ ಪೂಜೆ ಮತ್ತು ಒಳಕಲ್ಗೆ ಎಲ್ಲದಕ್ಕೂ ಪೂಜೆ ಮಾಡಿಕೊಂಡು ಮತ್ತು ಒನಕೆಗೂ ಸಹ ಪೂಜೆ ಮಾಡಿಕೊಂಡು ಎಡೆ ಇಟ್ಕೊಂಡು ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಎಲ್ಲ ಪೂಜೆಗಳನ್ನು ಮಾಡ್ಕೊತಾ ಇದ್ದೋ. ಇಲ್ಲಿ ಒಬ್ಬರು ಇಬ್ಬರು ಅಂತ ಅಲ್ಲ, ಎಷ್ಟು ಜನ ಭತ್ತ ಕುಟ್ಟಬೇಕು ಅಂತ ಇರ್ತಾರೆ ಅಷ್ಟು ಜನನ ಪೂಜೆ ಮಾಡ್ಬೋದು. ಮಿನಿಮಮ್ ಅಂದರೆ 4ರಿಂದ 5 ಜನ. ಇಲ್ಲ ಎಲ್ಲರೂ ಮಾಡ್ತೀವಿ ಅಂದರೆ ಒಂದು 9 ಜನನಾದರೂ ಪೂಜೆಗಳನ್ನು ಮಾಡ್ಕೊಬೋದು. ನಾನು ಪೂಜೆ ಆದಮೇಲೆ ಸುಮ್ಮನೆ ಒಂದು ರೌಂಡ್ ಹೊರಗಡೆ ಬಂದು ನೋಡಿದೆ. ಇಲ್ಲಿ ದೇವ್ರುಗಳಿಗೆ ನಾವು ಹರಕೆ ರೂಪದಲ್ಲಿ ಏನು ಬೆಳ್ಳಿ ಐಟಮ್ಗಳೆಲ್ಲ ಕೊಟ್ಟಿರ್ತೀವಿ, ಅದೆಲ್ಲದನ್ನು ಇಲ್ಲಿ ದೇವ್ರಿಗೆ ಇವತ್ತು ಹಾಕ್ತಾರೆ ಜಾತ್ರೆ ವಿಶೇಷ ಕಾರ್ಯಕ್ರಮದಿಂದ. ಅಷ್ಟರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಊರಿನ ಹೆಣ್ಣುಮಕ್ಳು ಎಲ್ಲರೂ ದೇವ್ರಿಗೆ ಮಡ್ಲಕ್ಕಿ ತುಂಬೋದಕ್ಕೋಸ್ಕರ ಬಂದಿರ್ತಾರೆ. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ನಾವು ಬಂದಾದಮೇಲೆ ಇಲ್ಲಿ ಒಳಗಡೆ ಬಂದುಬಿಟ್ಟು ನಾವು ಭತ್ತ ಕೊಟ್ಟೋ ಕಾರ್ಯಕ್ರಮ ಏನಿತ್ತು ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಪ್ರತಿಯೊಬ್ಬರೂ ಭತ್ತ ಕೊಡ್ತಾ ಇದ್ದೀವಿ ನೋಡಿ. ಇಲ್ಲಿ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಎಲ್ಲರೂ ಭತ್ತನ ಕುಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಜಾತ್ರೆ ಆಗ್ಬೋದು, ಪ್ರತಿಯೊಂದು ಫಂಕ್ಷನ್ಗಳಲ್ಲೂ ಅಷ್ಟೇ ಪ್ರತಿಯೊಂದು ಜನ ಇರೋವಂಥ ಕಡೆ ನಾವು ನಿಂತ್ಕೊಂಡು ಶಾಸ್ತ್ರ ಮಾಡ್ತೀವೋ ಬಿಡ್ತೀವೋ ಅಥವಾ ಅದ್ರ ಬಗ್ಗೆ ನಮಗೆ ಗೊತ್ತಿರುತ್ತೋ ಇಲ್ವೋ, ಆದರೆ ಅಲ್ಲಿ ಹೋದಾಗ ಅವ್ರ ಜೊತೆ ನಿಂತ್ಕೊಂಡು ನಾವು ಕೆಲವೊಂದು ಕೇಳಿದಾಗ ಆ ಜಾಗದಲ್ಲಿ ನಾವಿದ್ದಾಗ ಮಾತ್ರನೇ ಆ ಶಾಸ್ತ್ರಗಳ ವಿಚಾರ ನಮಗೆ ಗೊತ್ತಾಗೋದು ಮತ್ತು ಯಾವ ರೀತಿ ಮಾಡೋದು, ನಾವು ಕಲಿಯೋವಂಥದ್ದು ಎಷ್ಟು ಇರ್ತವೆ ಅನ್ನೋದು ನನಗೂ ಗೊತ್ತಾಗೋದು. ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಮೊದಲಿಂಗಿತ್ತಿ ಶಾಸ್ತ್ರ ಮಾಡೋದಕ್ಕೆ ಬಂದಿದ್ದು. ಈಗ ಎಲ್ಲರೂ ಸೇರಿಕೊಂಡು ಒಂದು 20 ನಿಮಿಷ ಸತತವಾಗಿ ಪ್ರಯತ್ನ ಪಟ್ಟಾದಮೇಲೆ ಒಂದು ತಕ್ಕ ಮಟ್ಟಿಗೆ ಭತ್ತ ಎಲ್ಲ ಕುಟ್ಟಾಗಿತ್ತು. ಈಗ ಅದನ್ನೆಲ್ಲ ಒಂದು ಸ್ವಲ್ಪ ಕೇರ್ಕೊಂಡು ಒಂದು ಪಾತ್ರೆಗೆಲ್ಲ ಹಾಕಿ ಇಟ್ಕೊಂಡು ದೇವ್ರಿಗೆ ಹಸೆ ಬರೆಯೋದಕ್ಕೆ, ಅಂದರೆ ಸೇಮ್ ಮದುವೆಗಳಲ್ಲೆಲ್ಲ ಏನು ಹಸೆ ಬರೆದು ಮೊದಲಿಂಗಿತ್ತಿ ಶಾಸ್ತ್ರ ಅಂತ ಮಾಡ್ತಾರೆ ಅದೇ ಥರ ಮಾಡೋದಂತೆ. ಅದನ್ನು ನಾನು ನೋಡೋಣ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ಕೆಲವೊಂದು ಶಾಸ್ತ್ರಗಳಲ್ಲಿ ಈ ಸತಿ ಭಾಗವಹಿಸಿದ್ದೀನಿ. ಈಗ ಅಲ್ಲಿ ನಾವು ಕೇರಿ ರೆಡಿ ಮಾಡ್ಕೊಂಡಿದ್ದಂಥ ಅಕ್ಕಿ ಮತ್ತು ಭತ್ತನ ತೊಗೊಂಬಂದು ಇಲ್ಲಿ ಹಾಲಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಜಾಗ ಮಾಡಿಕೊಂಡು ಸೇಮ್ ನಾವು ರಂಗೋಲಿ ಯಾವ ರೀತಿ ಬಿಡ್ತೀವಿ ಎಳೆ ರಂಗೋಲಿ, ಅದೇ ಥರ ಹಸೆ ಬರೆಯೋದು ಅಂತಲೂ ಅಂತಾರಲ್ಲ, ಅದನ್ನು ಅಕ್ಕಿಲಿ ಬರೆಯೋದು ಯಾವ ರೀತಿ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಾಯಿದ್ರು. ನಾನು ಇದೇ ಫಸ್ಟ್ ಟೈಮು
ಮಾಡಿದ್ದಂಥದ್ದು ತಿಳ್ಕೊಂಡು ಮಾಡ್ತಾ ಇರೋದು ನಾನು. ಇಲ್ಲಿ ಆಂಟಿದಿರು ಮತ್ತು ಅಜ್ಜಿದಿರು ಎಲ್ಲ ಯಾವ ರೀತಿ ಮಾಡ್ತಾಯಿದ್ರು, ನಾವು ಅವ್ರ ಜೊತೆ ಸೇರಿಕೊಂಡು ಅವ್ರು ಮಾಡೋ ಥರನೇ ಅವ್ರ ಜೊತೆ ಸೇರಿಕೊಂಡು ಮತ್ತು ಅವ್ರು ಹೇಳ್ಕೊಟ್ಟಿದ್ದನ್ನು ಕಲ್ತ್ಕೊಂಡು ಮಾಡ್ತಾ ಇರೋದು. ನಾನು ಇದೇ ಫಸ್ಟ್ ವರ್ಷ ಮಾಡ್ತಾ ಇರೋದು. ಇದನ್ನೆಲ್ಲ ತಿಳ್ಕೊಳೋದ್ರಿಂದ ಕೆಲವೊಂದು ಮದುವೆ ಫಂಕ್ಷನ್ಗಳಲ್ಲಾಗ್ಬೋದು, ಈಗ ಬರೆಯೋದಕ್ಕೆ ಯಾರನ್ನ ಬರ್ದಲೇ ಇರೋಂಥ ಜಾಗಗಳಲ್ಲಿ ನಮಗೆ ಗೊತ್ತಿದ್ರೆ ನಾವು ಬರಿಬೋದು ನೋಡಿ. ಇವಾಗ ನಾವು ಈ ಥರ ಎಲ್ಲ ಬರೆದು ರೆಡಿ ಮಾಡಿಕೊಂಡು ಅದಕ್ಕೆ ಹೂವಿನಿಂದನೂ ಎಲ್ಲ ಸೇರಿ ಅಲಂಕಾರ ಮಾಡಿಕೊಂಡು ಸುತ್ತ ಎಡೆ ಎಲ್ಲ ಇಟ್ಕೊಬೇಕು. ಈ ಥರ ಬಂದಿತ್ತು ಡಿಸೈನು, ಅಕ್ಕಿಲಿ ಬಿಡಿಸಿರೋದಲ್ವ ಅದಕ್ಕೋಸ್ಕರ. ಇನ್ನು ಸುತ್ತ ಇದು ಮಾಡಿಕೊಂಡು ಇಲ್ಲಿ ಇದ್ರ ಮೇಲೆ ದೇವ್ರನ್ನ ಕುಂಡ್ರಿಸೋದ್ರಿಂದ ಅಲ್ಲಿ ಒಂದು ಮಣೆ ಹಾಕಿ ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಸುತ್ತ ಎಡೆ ಇಟ್ಕೊಳೋದಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೋ. ಜ್ವರ ಆಡ್ತಾ ಇಲ್ಲ, ಅದಕ್ಕೆ ಸೌಂಡೇ ಬರಲ್ಲ. ನಾವು ಹಸೆ ಎಲ್ಲ ಬರೆದು ರೆಡಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಇದ್ದಂಥ ಕೆಲವೊಬ್ಬರು ಆಂಟಿಗಳೆಲ್ಲ ಸೇರಿಕೊಂಡು ದೇವ್ರ ಪದಗಳೆಲ್ಲ ಆಡ್ಕೊಂಡು ಕೂತಿದ್ರು. ಇಲ್ಲಿ ಪ್ರತಿ ಸತಿನೂ ಅಷ್ಟೇ ಒಂದು ಜನಪದ ಗೀತೆಗಳಾಗ್ಬೋದು, ಭಕ್ತಿ ಗೀತೆಗಳು ಮತ್ತು ಭಜನೆ ಕಾರ್ಯಕ್ರಮಗಳಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಆಡುವಂಥದ್ದು. ಈ ಸತಿ ಏನಾರ ನಾನು ಪೌರ್ಣಮಿಗೆ ಮಿಸ್ ಇಲ್ದಂಗೆ ಹೋದಾಗ ಹೋದರೆ ನಾನು ಅಲ್ಲೂ ಸಹ ಯಾವ ರೀತಿ ಭಜನೆ ಮಾಡ್ತಾರೆ ಅನ್ನೋದನ್ನು ಸಹ ತೋರಿಸ್ಕೊಡ್ತೀನಿ. ನಾವಲ್ಲಿ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಪೇಗ್ಲಮ್ಮಂಗೆ, ವೀರಭದ್ರ ಸ್ವಾಮಿಗೆ, ದೂತರಾಯಿಂಗೂ ಸಹ ಇಲ್ಲಿ ಎಲ್ಲ ಹೂವಿನ ಅಲಂಕಾರಗಳು ಮತ್ತು ನಾವು ಏನು ಮಡ್ಲಕ್ಕಿಯಿಂದ ಸೀರೆಗಳು ತಂದಿರ್ತೀವಿ ಎಲ್ಲದನ್ನು ಸೇರಿಕೊಂಡು ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮ ಆಶಾಂಟಿ ಅಂತ ಇದ್ದಾರೆ, ಅವರು ಬಂದು ಇಲ್ಲಿ ಹಸೆ ಎಲ್ಲ ನಾವೇನು ಬರೆದು ಮಣೆ ಎಲ್ಲ ರೆಡಿ ಮಾಡಿದ್ದೋ ಅದಕ್ಕೂ ಸಹ ಒಂದು ಪೂಜೆಯನ್ನು ಮಾಡಿ ಮುಗಿಸ್ಕೊಂಡ್ರು. ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಈಗ ನೋಡ್ತಾ ಇದ್ದೀರಲ್ಲ, ದೇವ್ರನ್ನ ಎತ್ಕೊಂಡ್ಬಂದು ಇದ್ರ ಮೇಲೆ ಕುಂಡ್ರಿಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗೆ ಜಾಗ ಚಿಕ್ಕದಾಗಿರೋದ್ರಿಂದ ಎಲ್ಲ ಹೆಣ್ಮಕ್ಳೇ ಸೇರ್ಕೊಂಡಿದ್ರು. ಗಂಡಸರುಗಳು ಸ್ವಲ್ಪ ಹುಡುಗರೆಲ್ಲ ಕಮ್ಮಿ ಇದ್ದರು. ಅದಕ್ಕೋಸ್ಕರ ಇದ್ದಿದ್ದು 2-3 ಜನನೇ ಸೇರಿಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಯಾಕಂದರೆ ಮಡ್ಲಕ್ಕಿ ಹುಯ್ಯೋ ಶಾಸ್ತ್ರ ಆಗಿರೋದ್ರಿಂದ ಎಲ್ಲ ಪ್ರತಿ ಊರಿನ ಹೆಣ್ಮಕ್ಳೆಲ್ಲ ಇಲ್ಲೇ ಸೇರ್ಕೊಂಡಿದ್ರು ಆಲ್ಮೋಸ್ಟು. ಈಗ ದೇವ್ರನ್ನೆಲ್ಲ ಅಲ್ಲಿ ಹಾಕಿರುವಂಥ ಮಣೆ ಮೇಲೆ ಕುಂಡ್ರಿಸಿದ್ದಾದ್ಮೇಲೆ ಈಗ ದೇವ್ರ ಮುಂದೆನೂ ಸಹ ಒಂದು ಮಣೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಕ್ಬಿಟ್ಟು ಆಗಲೇ ಗಂಗೆ ಪೂಜೆ ಮಾಡ್ಕೊಂಬರೋದಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ನಾನು ಹೋಗಿರಲಿಲ್ಲ. ಅಲ್ಲಿ ಗಂಗೆ ಪೂಜೆ ಮಾಡ್ಕೊಂಬರೋದಕ್ಕೆ ಏನು ಮನೆಯಿಂದ ಕಳಸನ ತೊಗೊಂಡೋಗಿರ್ತೀವಿ, ಅಂದರೆ ಒಂಬಾಳೆ ಕಳಸ ತೊಗೊಂಡೋಗಿರ್ತೀವಲ್ಲ, ಆ ಕಳಸನ ಇಲ್ಲಿ ದೇವ್ರ ಮುಂದೆ ಪ್ರತಿಷ್ಠಾಪನೆ ಅಂದರೆ ಇಡ್ತಾರೆ. ಈ ಕಳಸಕ್ಕೂ ಅಷ್ಟೇ ನಾವು ಹೇಗೆ ದೇವ್ರಿಗೆ ಶಾಸ್ತ್ರಗಳನ್ನೆಲ್ಲ ಮಾಡ್ತೀವಿ ಅದೇ ಥರ ಕಳಸಕ್ಕೂ ಮಾಡಿ ಅದಾದಮೇಲೆ ದೇವ್ರಿಗೆ ಮಾಡೋ ಅಂಥದ್ದು. ಅಂದರೆ ಕೆಲವೊಬ್ಬರಿಗೆ ಇದನ್ನು ನೋಡ್ತಿದ್ದಾಗೇ ಗೊತ್ತಾಗ್ಬಿಡುತ್ತೆ, ಸೇಮ್ ಮದುವೆಗಳಲ್ಲೆಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡುವಂಥದ್ದು. ಇವಾಗ ಇಲ್ಲಿ ಕಳಸ ಎಲ್ಲ ಇಟ್ಟಾದ್ಮೇಲೆ ಪೂಜೆ ಸಾಮಾನು ಎಡೆ ಎಲ್ಲ ಇಟ್ಬಿಟ್ಟು ಇಲ್ಲಿ ಕಳಸಕ್ಕೂ ಮತ್ತು ಮೊದಲನೇದಾಗಿ ಅಮ್ಮಂಗೆ ಬಂದು ಪೇಗ್ಲಮ್ಮಂಗೆ ಬಂದು ಪೂಜೆಯನ್ನು ಮಾಡಿಕೊಂಡು ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಅವರು ಪೂಜೆ ಎಲ್ಲ ಮಾಡಾದ್ಮೇಲೆ ಒಬ್ಬೊಬ್ಬರೇ ಹೆಣ್ಮಕ್ಳುಗಳು ಬಂದು ದೇವ್ರಿಗೆ ಮತ್ತು ಇಲ್ಲಿ ಅಮ್ಮಂಗೂ ಎಲ್ಲದಕ್ಕೂ ಪೂಜೆ ಮಾಡಿಬಿಟ್ಟು ಇಲ್ಲಿ ನೋಡಿ ನಾವು ಯಾವ ರೀತಿ ದೇವ್ರಿಗೆ ಅಕ್ಕಿ ಹಾಕ್ತಾಯಿದ್ದೀವಿ ಈ ಥರ ಹಾಕ್ಬಿಟ್ಟು ಮಾಡೋ ಅಂಥದ್ದು. ನಾನು ಅಷ್ಟೇ ಇದೇ ಫಸ್ಟ್ ವರ್ಷ 3 ದೇವ್ರಿಗೂ ಸಹ ಬಂದು ಪೂಜೆ ಮಾಡಿರೋ ಅಂಥದ್ದು. ಇಲ್ಲಿ ಆಂಟಿದಿರೆಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನೋಡಿಕೊಂಡು ನಾನು ಅವ್ರು ಹೇಳ್ಕೊಟ್ಟಿರೋ ರೀತಿಯೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಖುಷಿನೂ ಆಗುತ್ತೆ, ಸಮಾಧಾನವೂ ಆಗುತ್ತೆ. ಮತ್ತು ದೇವ್ರಿಗೂ ನಾವು ಕೆಲವೊಂದು ಶಾಸ್ತ್ರಗಳನ್ನು ಮಾಡೋದ್ರಲ್ಲಿ ನಾವು ಏನೋ ಒಂದು ಅಲ್ಪ ಸ್ವಲ್ಪ ಪುಣ್ಯ ಮಾಡಿರೋದ್ರಿಂದ ಈ ಥರ ನಮಗೂ ಒಂದು ಜೀವನದಲ್ಲಿ ಚಾನ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ಅಮ್ಮನಿಗೆ ಅಂದರೆ ಪೇಗ್ಲಮ್ಮಂಗೆ ಎಲ್ಲ ಆದಮೇಲೆ ಪೇಗ್ಲಮ್ಮನ ಕರ್ಕೊಂಡೋಗಿ ಕುಂಡ್ರಿಸಿ ಮತ್ತು ಅವರ ದೊಡ್ಡ ಮಗ ಅಂದರೆ ವೀರಭದ್ರ ಸ್ವಾಮಿನ ಕರ್ಕೊಂಬಂದು ಕುಂಡ್ರಿಸಿ ಅವರು ಶಾಸ್ತ್ರಗಳನ್ನು ಮಾಡ್ತಾರೆ. ಅದಾದಮೇಲೆ ಅವ್ರನ್ನ ಕರ್ಕೊಂಡೋಗಿ ಕುಂಡ್ರಿಸ್ಬಿಟ್ಟು ನೆಕ್ಸ್ಟ್ ಬಂದು ದೂತಪ್ಪ, ಇದು ಅಂದರೆ ದೂತರಾಯ ಅಂತಾರೆ, ನನಗೆ ದೂತಪ್ಪ ಅಂತ ಕರೆದು ಜಾಸ್ತಿ ಅಭ್ಯಾಸ ಆಗಿದೆ. ದೂತಪ್ಪನ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ಬಿಟ್ಟು ಸೇಮ್ ಆ ದೇವ್ರುಗಳಿಗೆ ಯಾವ ರೀತಿ ಶಾಸ್ತ್ರಗಳು ಮಾಡಿದ್ದು ಈ ದೇವ್ರಿಗೂ ಅದೇ ರೀತಿಯಾಗಿ ಶಾಸ್ತ್ರಗಳನ್ನು ಮಾಡುವಂಥದ್ದು.
ಇನ್ನು ಈ ಅಂಕಲ್ ಮೇಲೆ ಶನ್ಮ ದೇವರು ಬರುತ್ತಂತೆ, ನನಗೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ವರ್ಷ ನಾನು ನೋಡಿದ್ದು. ಈಗ ಅವರು ನಾವೆಲ್ಲ ಪೂಜೆ ಎಲ್ಲ ಆದಮೇಲೆ ಇವ್ರ ಮೇಲೆ ದೇವ್ರು ಬಂದಿದ್ದರಿಂದ ಅವರು ಬಂದು ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡಿ, ಪೇಗ್ಲಮ್ಮಂಗೆ ಆಗಿರ್ಬೋದು, ವೀರಭದ್ರ ಸ್ವಾಮಿಗೆ ಮತ್ತು ದುರ್ಗಾಂಗೆ 3 ದೇವ್ರುಗಳಿಗೆ ಪೂಜೆ ಮಾಡಿ ಮತ್ತು ದೃಷ್ಟಿ ತೆಗೆಯುವಂಥದ್ದನ್ನು ಸಹ ಎಲ್ಲ ಮಾಡಿದ್ರು. ಇವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ದು ಅಂದರೆ ಇಲ್ಲಿ ಕೆಲವೊಬ್ಬರಿಗೆ ಬರುತ್ತೆ ಅನ್ನೋದನ್ನು ನಾನು ಕೇಳಿದ್ದೆ ಮುಂಚೆಯಿಂದ. ಬಟ್ ಆದರೆ ಬಂದಿದ್ದನ್ನು ಇದೇ ಫಸ್ಟ್ ನೋಡಿದ್ದು. ಅದೆಲ್ಲ ಮುಗಿಸ್ಕೊಂಡು ಅವರನ್ನು ಎಲ್ಲ ದೇವ್ರನ್ನೆಲ್ಲ ಕರ್ಕೊಂಡು ಪಟೇಲ್ರ ಮನೆಯಿಂದ ಊರ ಮುಂದೆ ಬಂದ್ಬಿಟ್ಟು ಅಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಹೋಗಿ ಅಲ್ಲಿಂದ ಮತ್ತೆ ಬಂದು ದೇವ್ರನ್ನ ಒಂದು ರೌಂಡ್ ಉತ್ಸವ ಥರ ಮೆರವಣಿಗೆ ಮಾಡಿಬಿಟ್ಟು ದೇವಸ್ಥಾನದ ಮತ್ತು ದೇವ್ರುಗಳನ್ನೆಲ್ಲ ಇವತ್ತು ದೇವಸ್ಥಾನದಲ್ಲೇ ಕರ್ಕೊಂಡೋಗಿ ಬಿಡ್ತಾರೆ. ಇನ್ನು ನಾಳೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಥರದಂಥ ಪೂಜೆಗಳೆಲ್ಲ ಇರ್ತಾವಲ್ಲ, ಇನ್ನು ಅದಕ್ಕೆ ತಯಾರಿಗಳನ್ನು ಮಾಡ್ಕೊತಾರೆ. ಹೇಗನ್ನಿಸ್ತು ಇದು ನಮ್ಮ ಜಾತ್ರೆಯ ಮೊದಲನೇ ದಿನದ ವ್ಲಾಗ್? ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.